ನಮಸ್ಕಾರ. ಈಗ ಸ್ವಲ್ಪ ಬೇಗನೆ ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತು. ಈಗ ಡೈರೆಕ್ಟ್ಲಿ 27th ಜನವರಿಗೆ ಇನ್ನು ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಸ್ಯಾಟರ್ಡೆ, ಸಂಡೇ, ಮಂಡೇ 3 ಡೇಸ್ ಹಾಲಿಡೇ. ಓಕೆ, ಸೊ ನೆಕ್ಸ್ಟ್ ಟ್ರೇಡಿಂಗ್ ಡೇ ಅಂದ್ರೆ ಮಂಗಳವಾರಗೆ ಮಾರ್ಕೆಟ್ ಯಾವ ತರ ಬಿಹೇವ್ ಮಾಡಬಹುದು ಅನ್ನೋದ್ರ ಬಗ್ಗೆ ಸ್ವಲ್ಪ ನೋಡುವ. ನಾವೀಗ ಇರೋದು ನಿಫ್ಟಿ 50 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ. ಸೊ ನಾವು ನಿನ್ನೆ ಡಿಸ್ಕಷನ್ ಮಾಡಿರೋ ಪ್ರಕಾರನೇ ಮಾರ್ಕೆಟ್ ಮೂವ್ ಆಗ್ತಾ ಇದೆ. ಇದರಲ್ಲಿ ಏನು ಈಗ ಚೇಂಜಸ್ ಏನಿಲ್ಲ. ಓಕೆ, ಸೊ ನಾವು ನಿನ್ನೆ ಏನ್ ಥಿಂಕ್ ಮಾಡಿದೀವಿ, ಇದು 3 ಆಗತ್ತೆ ಅಂತ ನಿಮ್ಗೆ ಒಂದು ಎರಡನೇ ಆಪ್ಷನ್ ಇದೆ, ಇದು ಆಗಲಿಲ್ಲ ಈಗ. ಓಕೆ, ನಮಗೆ ಮಾರ್ಕೆಟಿಂಗ್ ಅಂದ್ರೆ WXY ಎಕ್ಸ್ ಮತ್ತೆ ನಾವು ತಿಳ್ಕೊರೋ ಪ್ರಕಾರ ಜೆಡ್ ಈ ಜರ್ನಿನೇ ಕವರ್ ಮಾಡುತ್ತೆ. ಬಜೆಟ್ ಸೆಷನ್ ಸ್ಟಾರ್ಟ್ ಆಗೋದ್ರಲ್ಲ, ಬಜೆಟ್ ದಿನ ಆಗ್ಲಿ, ಬಜೆಟ್ ಒಂದ್ ದಿವಸ ಹಿಂದ ಮುಂದೆ ಯಾವುದೇ ಒಂದು ದಿವಸ ಮಾರ್ಕೆಟ್ ಇಲ್ಲಿ ಟಚ್ ಮಾಡುತ್ತೆ. ಓಕೆ, ಸೊ ಈಗ ಈ ಜಡ್ನ ನಾವು ಯಾವ ತರ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತಂದ್ರೆ, ಓಕೆ, ಇಲ್ಲಿ ಒಂದು ಫಿಬೊನಾಸಿ ರಿಟ್ರೇಸ್ಮೆಂಟ್ ಹಾಕಿ ವಾಯ್ಗೆ ತರಬೇಕು ಮತ್ತೆ ಎಕ್ಸ್ ಇಡಬೇಕು. ಓಕೆ, ಸೊ ನಿಮಗೆ ಈ 38 ಮತ್ತೆ ಈ 61 ಇವೆರಡು ನಮ್ಗೆ ಇಲ್ಲಿ ಮ್ಯಾಚ್ ಆಗ್ತಾ ಇದೆ. ಓಕೆ, ಸೊ ಇಷ್ಟು ಜರ್ನಿ ನೀವು ನೆಕ್ಸ್ಟ್ ಕಮಿಂಗ್ ಡೇಸ್ ಅಲ್ಲಿ ನೀವು ಥಿಂಕ್ ಮಾಡಬಹುದು. ಅಂದ್ರೆ 24 555 ಇಂದ ಹಿಡಿದು 24 597 ಈ ಅಕ್ಕಪಕ್ಕ ಈ ಎರಡು ರೇಂಜ್ ಅಲ್ಲಿ ಮಾರ್ಕೆಟ್ ಬರೋ ಚಾನ್ಸಸ್ ಹೆಚ್ಚಿಗೆ ಇದೆ. ಓಕೆ, ಸೊ ಇದನ್ನ ನಾನೀಗ 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಹೋಗ್ತೀನಿ. ನಿಮ್ಗೆ ಕ್ಲಿಯರಿಟಿ ನಿನ್ನೆ ಏನ್ ಹೇಳಿದ್ದೆ ಇವತ್ತಿಗೆ ಏನಾಯ್ತು ಅನ್ನೋದ್ರ ಬಗ್ಗೆ ಕ್ಲಿಯರಿಟಿ ಗೊತ್ತಿರುತ್ತೆ. ಓಕೆ, ಸೊ ನಾನು ನಿನ್ನೆ ಏನ್ ಹೇಳಿದ್ದೆ ನಿಮ್ಗೆ, ಈ ಗ್ಯಾಪ್ ಫಿಲಪ್ ಆಗಿದೆ, ಸೊ ಇದು ಮೇಲ್ಗಡೆ ಹೊರಟಿದ್ ನಿನ್ನೆಗೆ. ಸೊ ನಿನ್ನೆಗೆ ನಾನು ಏನ್ ಹೇಳಿದ್ದೆ ಅಂದ್ರೆ ಮ್ಯಾಕ್ಸಿಮಮ್ ಇತ್ತರದ್ದು 81% ಹೋಗ್ಬಹುದು. ನೋಡಿ ಎಲ್ಲಿಂದ ರಿಟ್ರೇಸ್ ಆಯ್ತು ನಿಮ್ಗೆ ಗೊತ್ತಾಗುತ್ತೆ. ಈಗ ನೋಡಿ 61 ನಿನ್ನಿನ ಇಟ್ಟಿತ್ತು, ಮ್ಯಾಕ್ಸಿಮಮ್ ನಿಮಗೆ 81 ಹೋಗ್ಲಿಕ್ಕೆ ಟ್ರೈ ಆಯ್ತು, 81 ಹೋಗಲಿಲ್ಲ. ಓಕೆ, ಸೊ ಮತ್ತೆ ಮಾರ್ಕೆಟ್ ಡೌನ್ ಸೈಡ್ ಬಂತೀಗ. ಸೊ ಇದನ್ನ ನೀವು ಹಾಗೆ ರೀಡ್ ಮಾಡ್ತೀರಾ. ಈಗ ಇದನ್ನ ರೀಡ್ ಮಾಡ್ಬೇಕಾಗಿರೋದು ಈ ತರ. ಮತ್ತೆ ಇದನ್ನ WXY ಹೋಗಿ, ಇದು 0, ಇದು W, ಇದು X, ಇದು Y ಆಗುತ್ತೆ. ಮತ್ತೆ ನಿಮ್ಗೆ X ಸಿಗತ್ತೆ ಮಂಡೆಗೆ. ಓಕೆ, ಮತ್ತೆ ಒಂದು ಅಪ್ಸೈಡ್ ಮೂವ್ ನಿಮ್ಗೆ ಬರುತ್ತೆ. ಅದು ಎಲ್ಲಿಂದ ಬರುತ್ತೆ ಗೊತ್ತಿಲ್ಲ. ಇಲ್ಲಿಗೆ ಬಂದು ಇಲ್ಲಿಂದ ಮತ್ತೆ ಮೇಲ್ಗಡೆ ಹೋಗ್ಬೋದು. ಈ ಜಡ್ಡು ಕೂಡುತ್ತೆ ಟೋಟಲಿ ನಿಮ್ಗೆ. ಓಕೆ, ಸೊ ಈಗ ನಾನು ಇದನ್ನ ಡಿಲೀಟ್ ಮಾಡ್ತೀನಿ. ಇದನ್ನ ಇದಲ್ಲ, ಇದು ನಿಮ್ಗೆ ಇದಲ್ವಾ ಈಗ 61 ತೆಗೆದ್ರೆ, ಈಗ ನೀವು ಇದನ್ನ ಸ್ವಲ್ಪ ಇದು ಮಾಡೋಣ. ಈಗ ಒಂದು ನಿಮಿಷ ನೋಡಿ, 1 2 ಇದನ್ನ ಈಗ ನೋಡಿ, ಈಗ ಇದನ್ನ ಕಲರ್ ಚೇಂಜ್ ಮಾಡಿ. ಓಕೆ, ಸೊ ನಿಮ್ಗೆ 100% ಇದು ನಿಮ್ಗೆ Y 161% ವರೆಗೂ ಬರ್ಬೋದು. ಆಮೇಲೆ ನಿಮಗೆ ಒಂದು ರಿಟ್ರೇಸ್ಮೆಂಟ್ ಮತ್ತೆ ಸಿಗತ್ತೆ ಮೇಲ್ಗಡೆ ಅಪ್ ಸೈಡ್, ಅದು X ಆಗಿರುತ್ತೆ. ಆಮೇಲೆ ನಿಮಗೆ ಜಡ್ಡಿಗೆ ಮತ್ತೆ ಕೆಳಗಡೆ ಬರುತ್ತೆ. ಓಕೆ, ಸೊ ನೀವು W+X ಕನ್ಸಿಡರ್ ಮಾಡಿದ್ರೆ ಈ W ಪ್ಲಸ್ ಈ X ನ ಸೇರಿಸಿದ್ರೆ 24 ಬಾರ್ಸ್. ಓಕೆ, ನೋಡಿ ಎಕ್ಸಾಕ್ಟ್ಲಿ 24 ಮುಗಿದು ಮತ್ತೆ ಅಪ್ ಸೈಡ್ ಹೋಗ್ತಾ ಇದೆ ಇದು. ಓಕೆ, ಸೊ ನಮಗೆ ಇಲ್ಲಿಗೇನೆ Y ಮುಗಿದಿರುತ್ತೆ, ಸ್ವಲ್ಪ X ಮೇಲೆ ಹೋಗುತ್ತೀಗ. ಓಕೆ, Y ಇಲ್ಲಿಗೆ ಮುಗಿಯತ್ತೀಗ. ನಿಮ್ಗೆ ನೆಕ್ಸ್ಟ್ ಟ್ರೇಡಿಂಗ್ ಡೇ ಬಂದ ತಕ್ಷಣ ಮಾರ್ಕೆಟ್ ಅಪ್ ಸೈಡ್ ಮೂವ್ ಆಗುತ್ತೆ. ಅದು ನಿಮ್ಗೆ 61% ಅಪ್ ಸೈಡ್ ಮೂವ್ ಆಗ್ಬಹುದು, ಇಲ್ಲ 81% ಅಪ್ ಸೈಡ್ ಮೂವ್ ಆಗ್ಬಹುದು. ಅಂದ್ರೆ ಮಾರ್ಕೆಟ್ ಇಲ್ಲಿವರೆಗೂ ಬರ್ಬೋದು ನೆಕ್ಸ್ಟ್ ಟ್ರೇಡಿಂಗ್ ಡೇ. ಓಕೆ, ಆಮೇಲೆ ಮತ್ತೆ ಇದರಿಂದ ಫಾಲ್ ಸ್ಟಾರ್ಟ್ ಆಗುತ್ತೆ. ಸೊ ಇದು ನಿಫ್ಟಿ ಬಗ್ಗೆ. ಈಗ ನಾವು ಬ್ಯಾಂಕ್ ನಿಫ್ಟಿ ಬಗ್ಗೆ ಹೋಗುವ. ಬ್ಯಾಂಕ್ ನಿಫ್ಟಿ ನಾವಲ್ಲಿರೋದು 75 ಮಿನಿಟ್ಸ್ ಟೈಮ್ ಫ್ರೇಮ್. ಇಲ್ಲಿ ನೋಡಿ ಅದೇ ತರ ಸಿಂಕ್ರನೈಸ್ಡ್ ಮೂವ್ ಅಲ್ಲಿ ಮೂವ್ ಆಗ್ತಾ ಇದಾವೆ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ. ನಿನ್ನೆ ನಿಮ್ಗೆ ಹೇಳಿದಲ್ವಾ ಅದೇ ತರ ಮೂವ್ ಆಗ್ತಾ ಇದಾವೆ. ಇದು ಸಹ ನೋಡಿ 81% ಟಚ್ ಆಗಿಲ್ಲ. ಸೊ ಅಲ್ಲಿಂದನೇ ರಿಟರ್ನ್ ಆಗ್ತಾ ಇದೆ.
ಸೊ ಈಗ ಇದನ್ನ 15 ಮಿನಿಟ್ಸ್ ಟೈಮ್ ಫ್ರೇಮ್ ನಾವು ಹೋದ್ರೆ ಓಕೆ ನೋಡಿ 81% ಟಚ್ ಆಗಿಲ್ಲ ಆಯ್ತಾ. ಸೊ ಇಲ್ಲಿಂದ ಕೆಳಗಡೆ ಬರ್ತಾ ಇದೆ, ಇದು ವಾಯ್. ಓಕೆ, ಸೊ ಇಲ್ಲಿ ನೋಡಿ ಟೈಮ್ ಅನಾಲಿಸಿಸ್ ಪ್ರಕಾರ ನೀವು ನೋಡಿದ್ರೆ ಡಬ್ಲ್ಯೂ ಪ್ಲಸ್ ಎಕ್ಸ್ ಎಷ್ಟಿದೆ ಅಷ್ಟೇ ಇದು ಟ್ರೈ ಮಾಡುತ್ತೆ. 23, 23, 24. ಓಕೆ, ಸೊ ಒಂದು ಓವರ್ಲ್ಯಾಪ್ ಆಗಿರುತ್ತೆ, 24 ಇರುತ್ತೆ ಇದು. ಓಕೆ, ಸೊ ನನಗನ್ಸಿದ ಪ್ರಕಾರ ಇಲ್ಲಿಯೂ ಸಹ ಒಂದು ಎಕ್ಸ್ ಅಪ್ ಸೈಡ್ ಮೂವ್ಮೆಂಟ್ ಬರುತ್ತೆ, ಆಮೇಲೆ ಮತ್ತೆ ಜೆಡ್ ಕೆಳಗಡೆ ಬರುತ್ತೆ. ಇದು ಸಹ ಇಲ್ಲಿ 38% ವರೆಗೂ ಟಚ್ ಆಗೋ ಚಾನ್ಸಸ್ ಹೆಚ್ಚಿಗೆ ಇದೆ. ಸೊ ನೀವು ನಿಫ್ಟಿ, ಬ್ಯಾಂಕ್ ನಿಫ್ಟಿ ಕರೆಕ್ಟ್ ಆಗಿ ಸಿಂಕ್ರನೈಸ್ಡ್ ವೇದಲ್ಲಿ ಮೂವ್ ಆಗ್ತಾ ಇದಾವೆ. ಓಕೆ, ಸೊ ಇನ್ನೇನು 3 days ಏನು ಮಾಡೋಕ್ಕಾಗಲ್ಲ. ಸೊ ಬೆಟರ್ ಬಜೆಟ್ ಎಲ್ಲ ಆದ ತಕ್ಷಣನೇ ಟ್ರೇಡ್ ಮಾಡೋದು ಬೆಟರ್ ಅಂತ ಅನ್ಸುತ್ತೆ. ಬಜೆಟ್ ಡ್ಯೂರೇಷನ್ ಅಲ್ಲಿ ತುಂಬಾ ವಾಲಟೈಲ್ ಇರುತ್ತೆ ಮಾರ್ಕೆಟ್, ಸ್ವಲ್ಪ ದಿವಸನ ಅವಾಯ್ಡ್ ಮಾಡಿ. ಓಕೆ, ಈಗ ನಾವು ಫೋರೆಕ್ಸ್ ಅಲ್ಲಿ ಹೋಗುವ. ಪ್ರೆಸೆಂಟ್ ಮಾರ್ಕೆಟ್ ಮತ್ತೆ ನೆಕ್ಸ್ಟ್ 3 days ಅಲ್ಲಿ ಏನಾಗುತ್ತೆ ಅನ್ನೋದು, ಅದನ್ನ ರಜೆ ಇರಲ್ಲ. ಸೊ ಗೋಲ್ಡ್ ಒಂದು ರಜೆ ಆಗುತ್ತೆ, ಬಿಟ್ಕಾಯಿನ್ ಸ್ಟಾರ್ಟ್ ಇರುತ್ತಲ್ವಾ, ಅದನ್ನೊಂದು ಸ್ವಲ್ಪ ನೋಡುವ. ಗೋಲ್ಡ್ ನಾವು ಅವರ್ಲಿ ಟೈಮ್ ಫ್ರೇಮ್ ಅಲ್ಲಿ ಇದೀನಿ. ಗೋಲ್ಡ್ ಅಲ್ಲಿ ಏನಾಗ್ತಾ ಇರುತ್ತೆ ಅಂದ್ರೆ, ಒಂದು ಸಿಂಪಲ್ ಥಂಬ್ ರೂಲ್ ನ ಫಾಲೋ ಮಾಡಿ. ನೀವು ಯಾವುದೇ ಒಂದು ಪ್ರೀವಿಯಸ್ ಹೈ ಮತ್ತೆ ಲೋಸ್ ಅನ್ನ ಐಡೆಂಟಿಫೈ ಮಾಡಿ, ಈ ತರ ಇಲ್ಲಿ ಮಾಡಿದಲ್ವ, ಇಲ್ಲಿ ಈ ತರ ಐಡೆಂಟಿಫೈ ಮಾಡ್ಕೊಂಡು ಅದನ್ನ ನೋಡ್ತಾ ಇರ್ರಿ. ಮಾರ್ಕೆಟ್ ಡೌನ್ ಆಗಲೇಬೇಕು. ಒಂದರೆ ಇದು ಎಲ್ಲ ಎಕ್ಸ್ಟೆನ್ಷನ್, 5th ವೇವ್ ಎಕ್ಸ್ಟೆನ್ಷನ್ ಅಲ್ಲಿ ಹೊರಟಿದೆ. 5th ವೇವ್ ಟ್ರ್ಯಾಪ್ ವೇವ್ ಅಂತಾರೆ. ಯಾವಾಗ ನಿಮ್ಗೆ ಲಾಸ್ಟ್ ವೇವ್ 23% ಅಂಡ್ ಬಿಲೋ ಫಾಲ್ ಆಗುತ್ತಲ್ವಾ, 38% ಗಿಂತ ಕೆಳಗಡೆ ಮಾರ್ಕೆಟ್ ಟ್ರೇಡ್ ಆಗಲಿಕ್ಕೆ ಸ್ಟಾರ್ಟ್ ಆಯ್ತು ಅಂತಂದ್ರೆ ನಿಮ್ಗೆ ಅದು ಕರೆಕ್ಷನ್ ಅಲ್ಲಿ ಹೋಗ್ತಾ ಇದೆ ಅಂತ ತಿಳ್ಕೋದೆ. ಓಕೆ, ಸೊ ನೋಡಿ ಫಸ್ಟ್ ಮತ್ತೆ ಬಿತ್ತು, ಈಗ ಮತ್ತೆ ಮೇಲ್ಗಡೆ ಹೊರಟಿದೆ. ಸೊ ನಾನೀಗ ಇದನ್ನ ಇಲ್ಲಿ ಕೌಂಟಿಂಗ್ ಚೇಂಜ್ ಮಾಡಿದ್ದೀನಿ, 3, 4. ಇದನ್ನ ಈಗ ಎಕ್ಸ್ಟೆನ್ಷನ್ ನಲ್ಲಿ ಹಿಡಿದ್ರು ಸಹ ಎಷ್ಟು ಎಕ್ಸ್ಟೆನ್ಷನ್ ಹೋಗುತ್ತೆ, ಚಿಕ್ಕ ಬರೀ ಎಕ್ಸ್ಟೆನ್ಷನ್ ಅಲ್ಲಿ ನೋಡಿ, ಇನ್ನೂ ಎಕ್ಸ್ಟೆನ್ಷನ್ ಅಲ್ಲೇ ಇದೆ ಇದು. ನೀವು ಏನು ಮಾಡಲ್ಲ, ಮತ್ತೆ ಮೇಲ್ಗಡೆನೆ ಚಾನ್ಸ್, ಕೆಳಗಡೆ ಬರೋ ಚಾನ್ಸ್ ಏನಿಲ್ಲ ಅನಿಸ್ತಾ ಇದೆ ಇದು. ಓಕೆ, ಈ ಟ್ರೆಂಡ್ ಲೈನ್ ಮೇಲ್ಗಡೆ ಎಲ್ಲಿವರೆಗೂ ಇದೆಯೋ ಅಲ್ಲಿವರೆಗೂ ಇದು ವೇವ್ 3ನೇ. ಓಕೆ, ಸೊ ನಿಮ್ಗೆ ಈ ಟ್ರೆಂಡ್ ಲೈನ್ ಟಚ್ ಮಾಡಿದ್ರೆ ಮತ್ತೆ ಮೇಲ್ಗಡೆ ಹಿಂಗೆ ಹೋಗಿ, ಈಗ ಇದನ್ನೊಂದು ಆಯ್ತಾ, 2, 4 ಆಯ್ತು, ಮತ್ತೆ 1, 2, 3, 4, 5. ಓಕೆ, 1, 2, 3, 4, 5. ಇಲ್ಲಿ 5 ಆಗಿದೆ. ಇದನ್ನ ಸ್ವಲ್ಪ ಅಬ್ಸರ್ವ್ ಮಾಡಿ. ಈ ಟ್ರೆಂಡ್ ಲೈನ್ ಟಚ್ ಮಾಡಿ ಮತ್ತೆ ಮೇಲ್ಗಡೆ ಹೋದ್ರೆ ಮತ್ತೆ ಹೋಗ್ಬೋದು. ಈ ಟ್ರೆಂಡ್ ಲೈನ್ ಒಳಗಡೆ ಬಂತು ಅಂತಂದ್ರೆ, ಈ ಟ್ರೆಂಡ್ ಲೈನ್ ನೋಡಿ, ರೆಡ್ ಕಲರ್ ಟ್ರೆಂಡ್ ಲೈನು, ಇದನ್ನ ನಾನು ಬ್ಲಾಕ್ ಕಲರ್ ಮಾಡ್ತೀನಿ. ಈ ಬ್ಲಾಕ್ ಕಲರ್ ಟ್ರೆಂಡ್ ಲೈನ್ ಏನಿದೆಯಲ್ವಾ, ಇದ್ರ ಒಳಗಡೆ ಏನಾದ್ರು ಬಂತು ಅಂತಂದ್ರೆ ಮಾರ್ಕೆಟ್ ಈ ಟ್ರೆಂಡ್ ಲೈನ್ ಟಚ್ ಮಾಡಕ್ ಟ್ರೈ ಮಾಡುತ್ತೆ. ಇಲ್ಲ ಅಂತಂದ್ರೆ ಇದ್ರ ಸಪೋರ್ಟ್ ತಗೊಂಡು ಮತ್ತೆ ಮೇಲ್ಗಡೆ ಹೋದ್ರೆ ಹಾಗೆ ಎಕ್ಸ್ಟೆನ್ಷನ್ ಅಲ್ಲೇನೆ ಇರುತ್ತೆ. ಓಕೆ, ಸೊ ಗೋಲ್ಡ್ ಮಾತ್ರ ಅಬೌವ್ ಟ್ರೆಂಡ್ ಲೈನ್ ಎಕ್ಸ್ಟೆನ್ಷನ್ ಅಲ್ಲಿ ಇದೆ. ಯಾಕೆಂತಂದ್ರೆ ಈ ಕಂಟಿನ್ಯೂಸ್ ಎಕ್ಸ್ಟೆನ್ಷನ್ ಅಲ್ಲಿ ಇರೋದು ವೇವ್ ಕೌಂಟಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದ್ರೆ ಇನ್ನು ವೇವ್ ಡೆವಲಪ್ ಆಗ್ತಾ ಇದೆ, ಇಲ್ಲಿ ಕಂಟಿನ್ಯೂಸ್ ಡೆವಲಪ್ ಆಗ್ತಿರೋ ವೇವ್ ನ ಕೌಂಟ್ ಮಾಡೋದು ಕಷ್ಟ ಆಗುತ್ತೆ. ಸೊ ಅದಕ್ಕಾಗಿ ಸಿಂಪಲ್ ರೂಲ್ ಫಾಲೋ ಮಾಡಿ. ಲಾಸ್ಟ್ ಲೆಗ್ದು ನೀವು ಫಿಬ್ನಾಸಿ ರಿಟ್ರೇಸ್ಮೆಂಟ್ ಹಾಕಿ, ಯಾವಾಗ ಅದು 38.2% ಕೆಳಗಡೆ ಬರುತ್ತೋ ಅವಾಗ ನಿಮಗೆ ಕರೆಕ್ಷನ್ ಸ್ಟಾರ್ಟ್ ಆಯ್ತು ಅಂತ ತಿಳ್ಕೋದು. ಆರ್ ಅದರ್ವೈಸ್ ಅಪ್ ಸೈಡ್ ಮೂವ್ಮೆಂಟ್ ತಗೋತಾ ಇತ್ತು ಅಂದ್ರೆ ಮತ್ತೆ ನೀವು ಎಂಟರ್ ಆಗಿ. ಓಕೆ, ಸೊ ಇಲ್ಲಿ ಎಂಟರ್ ಆಗ್ಬೋದು. ಮತ್ತೆ ನೋಡಿ 1, 2, 3, 4 ಇದು ಮತ್ತೆ 5th ಮತ್ತೆ ಮೇಲೆ ಹೋಗುತ್ತೆ ವಿತ್ ಸ್ಟ್ರಿಕ್ಟ್ ಸ್ಟಾಪ್ ಲಾಸ್ 48.99 ತಂದು ನೀವು ಮತ್ತೆ ಅಪ್ ಸೈಡ್ ಮೂವ್ ಹೋಗ್ಬೋದು. ಓಕೆ, ಈಗ ಬಿಟ್ಕಾಯಿನ್ಗೆ ಬನ್ನಿ. ಬಿಟ್ಕಾಯಿನ್ ಅಲ್ಲಿ ನೋಡಿ, ಇಲ್ಲಿ ನಾನು ನಿನ್ನೆ 61.8ಗೆ ಸಡನ್ ಆಗಿ ಇಲ್ಲಿ ಸಪೋರ್ಟ್ ತಗೊಂಡ್ಬಿಡ್ತು. ಇದು 61.8 ವೇವ್ 4 ಇಲ್ಲಿ ಕಂಪ್ಲೀಟ್ ಆಗಿದೆ. ಸೊ ವೇವ್ 5th ಸ್ಟಾರ್ಟ್ ಆಗಿದೆ. ಈಗ 5th ಸ್ಟಾರ್ಟ್ ಆಗಿದೆ. ಆಮೇಲೆ
ಇದು ಈಗ ಇಲ್ಲಿ ಒಂದು ಏನಂತಂದ್ರೆ ಇದು ಇನ್ನು ವೇವ್ 4 ಕಂಪ್ಲೀಟ್ ಆಗಿರ್ಲಿಕ್ಕಿಲ್ಲ. ಓಕೆ, ಯಾಕೆ ಅಂತಂದ್ರೆ ಇದು ಸ್ವಲ್ಪ ಟ್ರಯಾಂಗಲ್ ಫಾರ್ಮೇಶನ್ ಮಾಡ್ತಾ ಇದೆ. ಓಕೆ, ಬಟ್ ಯಾವುದಕ್ಕೂ ನಿಮಗೆ ಸ್ಟಾಪ್ ಲಾಸ್ ಮಾತ್ರ ಇದನ್ನೇ ಇಟ್ಕೋದೆ 81.2 87,800 ಕೆಳಗಡೆ ಏನಾದ್ರು ಟ್ರೇಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿತ್ತು ಅಂತಂದ್ರೆ ನೀವು ಎಕ್ಸಿಟ್ ಆಗಿಬಿಡಿ. ಓಕೆ, ಯಾಕೆಂತಂದ್ರೆ ವೇವ್ 1 ವೇವ್ 2 ಸಿಕ್ಕಾಬಿಟ್ಟು ಟೈಮ್ ತಗೋತಾ ಇದೆ. ಸೊ ಅದಕ್ಕಾಗಿ ಬಟ್ ನೋಡಿ ಇಲ್ಲಿ ಸಪೋರ್ಟ್ ತಗೋತಾ ಇದೆ. ನೀವು ಇಲ್ಲೇ ಇದನ್ನೇ ಸ್ಟಾಪ್ ಲಾಸ್ ಇಟ್ಕೊಂಡ್ಬಿಡಿ. ಇದನ್ನೇ ಸ್ಟಾಪ್ ಲಾಸ್ ಅಂತಂದ್ರೆ 88,830 ಇದನ್ನೇ ಸ್ಟಾಪ್ ಲಾಸ್ ಇಟ್ಕೊಂಡು ಎಂಟರ್ ಆಗ್ಬೋದು. ಯಾಕಂದ್ರೆ ಇದು ಒಂದು ಸಲ ಇದು ಬ್ರೇಕ್ ಆದ್ರೆ ನಿಮಗೆ ಕ್ಯಾಚ್ ಮಾಡ್ಲಿಕ್ಕೆ ಆಗೋದಿಲ್ಲ. ಓಕೆ, ಅದಕ್ಕಾಗಿ ಸ್ವಲ್ಪ ಸ್ಟಾಪ್ ಲಾಸ್ ಸ್ಟ್ರಿಕ್ಟ್ ಸ್ಟಾಪ್ ಲಾಸ್ ಇಂದ ನೀವು ಬಿಟ್ಕಾಯಿನ್ ಟ್ರೇಡ್ ಮಾಡಿ. ಓಕೆ, ಸೊ ಇದು ನಿಮಗೆ ಬಿಟ್ಕಾಯಿನ್ ಆಗಲಿ ಗೋಲ್ಡ್ ಆಗಲಿ ಬ್ಯಾಂಕ್ ನಿಫ್ಟಿ ಬಗ್ಗೆ ನಾವು ಸೂಪರ್ಫಿಷಿಯಲ್ ಆಗಿ ಡಿಸ್ಕಷನ್ ಮಾಡೈತಿ ಈಗ. ಆಮೇಲೆ ಮತ್ತೊಂದು ಈ ವೀಕ್ ಯಾವುದು ಕೋರ್ಸ್ ವಿಡಿಯೋಸ್ ನಾನು ಮಾಡ್ತಾ ಇಲ್ಲ. ಸೊ ನಾನು ಎಲ್ಲೋ ಔಟ್ ಆಫ್ ಸ್ಟೇಷನ್ ಹೊರಟಿದ್ದೀನಿ. ಸೊ ನೆಕ್ಸ್ಟ್ ವೀಕ್ ಬಂದ ತಕ್ಷಣ ಮಾಡ್ತೀನಿ. ಬಟ್ ಈಗ ಪೋಸ್ಟ್ ಮಾಡಿರೋ ವಿಡಿಯೋಸ್ನ ಈ ವೀಕೆಂಡ್ ಅಲ್ಲಿ ಸ್ವಲ್ಪ ಕಲೀಲಿಕ್ಕೆ ಪ್ರಯತ್ನ ಮಾಡಿ. ಓಕೆ, ಆಮೇಲೆ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ. ನೀವು ತುಂಬಾ ಜನ ನಾನ್ ಸಬ್ಸ್ಕ್ರೈಬರ್ಸ್ ತುಂಬಾ ಜನ ನೋಡ್ತಾ ಇದ್ದೀರಾ, ನೋಡಿ, ನೋ ಪ್ರಾಬ್ಲಮ್. ಬಟ್ ಸಬ್ಸ್ಕ್ರೈಬ್ ಮಾಡಿ, ಅಟ್ಲೀಸ್ಟ್ ನೀವು ನೋಡಿದಕ್ಕೆ ಸಬ್ಸ್ಕ್ರೈಬ್ ಆದ್ರೆ ಮಾಡಿ. ಓಕೆ, ಆಮೇಲೆ ಕಮೆಂಟ್ಸ್ ಮಾಡಿ, ಅದಕ್ಕಿಂತ ಇಂಪಾರ್ಟೆಂಟು. ಯಾಕಂತಂದ್ರೆ ಒನ್ ವೇ ಆಗ್ತಾ ಇದೆ ಇದು. ನಾನು ಮಾಡ್ತಾ ಇದ್ದೀನಿ, ನೀವು ಕೇಳ್ತಾ ಇದ್ದೀರಾ, ಬಟ್ ನಿಮಗೆ ಏನ್ ಅನಿಸ್ತಾ ಇದೆ ಇದ್ರ ಬಗ್ಗೆ, ನಿಮ್ಮ ಒಪಿನಿಯನ್ ಏನು, ನಿಮ್ಮ ಸಜೆಷನ್ಸ್ ಏನು, ಅದನ್ನ ನಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನನಗೇನು ಇನ್ಫಾರ್ಮೇಶನ್ ಬರ್ತಾ ಇಲ್ಲ ತಮ್ಮ ಕಡೆಯಿಂದ. ಓಕೆ, ಆಮೇಲೆ 2 ಸ್ಟಾಕ್ಸ್ ನ ಆಲ್ರೆಡಿ ಮೆನ್ಷನ್ ಮಾಡಿದ್ದೀರಾ. ನಾನು ಅದನ್ನ ಇನ್ನೂ ಒಂದ್ ಸ್ವಲ್ಪ ಸ್ಟಾಕ್ಸ್ ಬರಲಿ, ಎಲ್ಲಾನು ಎಟ್ ಎ ಟೈಮ್ ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ಅಲ್ಲಿ ಮಾಡಬಹುದು ಅಂತ ಪ್ಲಾನ್ ಮಾಡಿದ್ದೀನಿ. ಅದಕ್ಕಾಗಿ ಇನ್ನು 2 ಸ್ಟಾಕ್ಸ್ ಇರೋದನ್ನ ಅದನ್ನ ಅನಲೈಸ್ ಮಾಡ್ತಾ ಇಲ್ಲ. ಓಕೆ, ಆರ್ ಒಂದು ಡೇ ನಾವು ಒಂದು 5 ಡೇ ಲೈವ್ ಬರ್ಲಿಕ್ಕೆ ಟ್ರೈ ಮಾಡೋಣ. ಅವಾಗೆ ನೀವು ಕೊಟ್ಟಿರೋ ಸ್ಟಾಕ್ಸ್ ನ ಎಲ್ಲ ಅಲ್ಲೇ ಆನ್ ದಿ ಸ್ಪಾಟ್ ಅನಲೈಸ್ ಮಾಡುವ. ಓಕೆ, ಸೊ ಅದಕ್ಕಾಗಿ ಮತ್ತೆ ಇನ್ನು ಯಾವ್ದಾರ ನಿಮ್ ಸ್ಟಾಕ್ಸ್ ಇದ್ರೆ ಕಮೆಂಟ್ ಮಾಡಿ. ಆಮೇಲೆ ನಿಮ್ಮ ಒಪಿನಿಯನ್ ಶೇರ್ ಮಾಡ್ಕೊಳ್ಳಿ ದಯವಿಟ್ಟು. ಓಕೆ, ಆಮೇಲೆ ವಾಟ್ಸಪ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಅದನ್ನ ಜಾಯ್ನ್ ಆಗಿ. ಓಕೆ, ಏನಾದ್ರೂ ಇಂಪಾರ್ಟೆಂಟ್ಸ್ ಏನಾದ್ರೆ ನಾನು ಅಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಓಕೆ, ಸೊ ಇದು ಈ ವೀಕೆಂಡ್ಗೆ. ಸೊ ನಾವು ಮತ್ತೆ ಆನ್ 27th ಸಿಗುವ. ಥ್ಯಾಂಕ್ ಯು.